ಗುರುವಾರ ಹುಟ್ಟಿದವರ ಗುಣಗಳು ಮತ್ತು ಲಕ್ಷಣಗಳು. ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿಯ ಜನ್ಮದಿನವು ಅವನ ಸ್ವಭಾವ ಮತ್ತು ಜೀವನದ ಮೇಲೆ ಕೆಲವು ಪ್ರಭಾವಗಳನ್ನು ಬೀರುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳಲಾಗಿದೆ. ಇಂದು ನಾವು ಗುರುವಾರ ಹುಟ್ಟಿದವರ ಗುಣಗಳು, ಸ್ವಭಾವ, ಅದೃಷ್ಟ, ಪ್ರೀತಿ, ಹಣಕಾಸು ಮತ್ತು ಜೀವನದ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಗುರುವಾರದ ಅಧಿಪತಿ ಗುರು ಗ್ರಹ ಬೃಹಸ್ಪತಿ. ಗುರು ಗ್ರಹವನ್ನು ಜ್ಞಾನ, ಧರ್ಮ, ಸತ್ಯ, ಅದೃಷ್ಟ ಮತ್ತು ಐಶ್ವರ್ಯದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ಗುರುವಾರ ಹುಟ್ಟಿದವರಲ್ಲಿ ಯಾವ ವಿಶೇಷ ಗುಣಗಳು ಇರುತ್ತವೆ? ಬನ್ನಿ ತಿಳಿಯೋಣ. ಮೊದಲನೇದಾಗಿ ಜ್ಞಾನವಂತರು ಮತ್ತು ಬುದ್ಧಿವಂತರು. ಗುರುವಾರ ಹುಟ್ಟಿದವರು ಸಾಮಾನ್ಯವಾಗಿ ಜ್ಞಾನವನ್ನು ಪ್ರೀತಿಸುತ್ತಾರೆ. ಹೊಸ ವಿಷಯಗಳನ್ನು ಕಲಿಯುವಲ್ಲಿ ಆಸಕ್ತಿ ಇವರಲ್ಲಿ ಹೆಚ್ಚು ಇರುತ್ತದೆ. ಯಾವುದೇ ಕೆಲಸ ಮಾಡುವ ಮೊದಲು ಇದರ ಬಗ್ಗೆ ಯೋಚಿಸುತ್ತಾರೆ. ಇವರು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ಎರಡನೇದಾಗಿ ಪ್ರಾಮಾಣಿಕ ಸ್ವಭಾವ. ಇವರು ಸುಳ್ಳು ಹೇಳುವುದನ್ನು ಇಷ್ಟಪಡುವುದಿಲ್ಲ. ಸತ್ಯದ ಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸುತ್ತಾರೆ. ಇದರಿಂದ ಸಮಾಜದಲ್ಲಿ ಒಳ್ಳೆಯ ಗೌರವ ಪಡೆಯುತ್ತಾರೆ. ಜನರು ಇವರ ಮೇಲೆ ನಂಬಿಕೆ ಹೆಚ್ಚಾಗಿ ಇಡುತ್ತಾರೆ. ಮೂರನೇದಾಗಿ ಧಾರ್ಮಿಕ ಮನೋಭಾವ. ಗುರುವಾರ ಹುಟ್ಟಿದವರಿಗೆ ದೇವರ ಮೇಲೆ ಭಕ್ತಿ ಹೆಚ್ಚಾಗಿರುತ್ತೆ. ದೇವಾಲಯದ ಪೂಜೆ, ಭಜನೆ ಮತ್ತು ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಿ ಹೊಂದಿರುತ್ತಾರೆ. ಅಗತ್ಯವಿದ್ದವರಿಗೆ ಸಹಾಯ ಮಾಡುವ ಮನಸ್ಸು ಇವರಲ್ಲಿರುತ್ತದೆ. ನಾಲ್ಕನೇದಾಗಿ ನಾಯಕತ್ವದ ಗುಣ. ಇವರು ಗುಂಪಿನಲ್ಲಿ ಇದ್ದರೆ ನಾಯಕನ ಪಾತ್ರವನ್ನು ವಹಿಸುತ್ತಾರೆ. ಇವರ ಮಾತಿಗೆ ಜನರು ಬೆಲೆ ಕೊಡುತ್ತಾರೆ. ಸಮಸ್ಯೆ ಬಂದಾಗ ಪರಿಹಾರ ಹುಡುಕುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಐದನೇದಾಗಿ ದೊಡ್ಡ ಕನಸುಗಳನ್ನು ಕಾಣುವವರು. ಗುರುವಾರ ಹುಟ್ಟಿದವರು ಸಣ್ಣ ಗುರಿಗಳಿಗಿಂತ ದೊಡ್ಡ ಗುರಿಗಳನ್ನು ಇಟ್ಟುಕೊಳ್ಳುತ್ತಾರೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಗುರುತಿಸಿಕೊಳ್ಳಬೇಕು ಎಂಬ ಆಸೆ ಇವರಲ್ಲಿರುತ್ತದೆ. ಇವರು ತಮ್ಮ ಕನಸುಗಳನ್ನು ನನಸಾಗಿಸಲು ಪ್ರಯತ್ನಿಸುತ್ತಾರೆ. ಆರನೇದಾಗಿ ಸಹಾಯ ಮಾಡುವ ಗುಣವನ್ನು ಹೊಂದಿರುತ್ತಾರೆ. ಯಾರಾದರೂ ಕಷ್ಟದಲ್ಲಿದ್ದರೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ. ಇವರು ಹೃದಯವಂತರು, ತುಂಬ ಮೃದು ಸ್ವಭಾವದವರು. ಇದರಿಂದ ಸಮಾಜದಲ್ಲಿ ಇವರಿಗೆ ಒಳ್ಳೆಯ ಸ್ಥಾನಮಾನ, ಹೆಸರು ಸಿಗುತ್ತದೆ. ಏಳನೇದಾಗಿ ಹಣದ ವಿಷಯದಲ್ಲಿ ಅದೃಷ್ಟ ದೊರೆಯುತ್ತದೆ. ಗುರುಗ್ರಹದ ಕೃಪೆಯಿಂದ ಹಣಕಾಸಿನ ವಿಷಯದಲ್ಲಿ ಉತ್ತಮ ಅವಕಾಶಗಳು ಸಿಗಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಇವರು ಹಣವನ್ನು ಹೆಚ್ಚಾಗಿ ಗೌರವಿಸುತ್ತಾರೆ, ಆದರೆ ಕೆಲವೊಮ್ಮೆ ಹೆಚ್ಚು ದಾನ ಮಾಡುವ ಸ್ವಭಾವವೂ ಇವರದಾಗಿರುತ್ತದೆ. ಗುರುವಾರ ಹುಟ್ಟಿದವರ ದೌರ್ಬಲ್ಯಗಳು ಕೆಲವೊಂದಿವೆ. ಮೊದಲನೇದಾಗಿ ಎಲ್ಲರನ್ನೂ ಅತಿಯಾಗಿ ನಂಬುವುದು. ಇವರು ಒಳ್ಳೆಯ ಮನುಷ್ಯನಾಗಿರುವುದರಿಂದ ಕೆಲವೊಮ್ಮೆ ತಪ್ಪು ವ್ಯಕ್ತಿಗಳನ್ನು ನಂಬಬಹುದು. ಎರಡನೇದಾಗಿ ಭಾವನಾತ್ಮಕತೆ. ಕುಟುಂಬದ ವಿಷಯಗಳಲ್ಲಿ ಹೆಚ್ಚು ಭಾವನಾತ್ಮಕವಾಗಿರುತ್ತಾರೆ. ಮೂರನೇದಾಗಿ ಹಠ. ಇವರು ತುಂಬ ಹಠದ ಸ್ವಭಾವದವರಾಗಿರ್ತಾರೆ. ಒಮ್ಮೆ ನಿರ್ಧಾರ ಮಾಡಿದರೆ ಅದನ್ನು ಬದಲಾಯಿಸಲು ಇಷ್ಟಪಡುವುದಿಲ್ಲ. ಪ್ರೀತಿ ಮತ್ತು ವೈವಾಹಿಕ ಜೀವನ. ಗುರುವಾರ ಹುಟ್ಟಿದವರು ಸಂಬಂಧಗಳಿಗೆ ಹೆಚ್ಚಿನ ಮಹತ್ವ ಕೊಡುತ್ತಾರೆ. ಜೀವನ ಸಂಗಾತಿಯನ್ನು ಗೌರವಿಸುತ್ತಾರೆ. ಕುಟುಂಬದ ಸಂತೋಷಕ್ಕಾಗಿ ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ. ಇವರು ಪ್ರೀತಿಯಲ್ಲಿ ಪ್ರಾಮಾಣಿಕರಾಗಿರುತ್ತಾರೆ. ಪ್ರೀತಿಗೆ ಹೆಚ್ಚು ಬೆಲೆಯನ್ನು ಕೊಡುತ್ತಾರೆ. ಉದ್ಯೋಗ ಮತ್ತು ವ್ಯವಹಾರ. ಈ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು. ಶಿಕ್ಷಕ, ಉಪನ್ಯಾಸಕ, ಬ್ಯಾಂಕಿಂಗ್,
ಸರ್ಕಾರಿ ಉದ್ಯೋಗ, ಕಾನೂನು, ಧಾರ್ಮಿಕ ಸೇವೆ, ವ್ಯವಹಾರ, ಅದೃಷ್ಟದ ವಿಷಯಗಳು. ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಅದೃಷ್ಟದ ಸಂಖ್ಯೆ 3. ಅದೃಷ್ಟದ ದಿನ ಗುರುವಾರ. ಅದೃಷ್ಟದ ಹೂವು ಹಳದಿ ಹೂವು. ಒಂದು ಪ್ರೇರಣಾದಾಯಕ ಕಥೆಯನ್ನು ನೋಡೋಣ ಬನ್ನಿ. ಒಂದು ಹಳ್ಳಿಯಲ್ಲಿ ಸುರೇಶ್ ಎಂಬ ಯುವಕನಿದ್ದ. ಅವನು ಗುರುವಾರ ಹುಟ್ಟಿದ. ಬಾಲ್ಯದಿಂದಲೇ ಓದಿನಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದ. ಯಾರಿಗಾದರೂ ಸಮಸ್ಯೆ ಬಂದರೆ ಸಹಾಯ ಮಾಡುತ್ತಿದ್ದ. ಒಮ್ಮೆ ಅವನ ಜೀವನದಲ್ಲಿ ದೊಡ್ಡ ಕಷ್ಟ ಬಂದಿತ್ತು. ಆದರೂ ಅವನು ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಮುಂದೆ ಸಾಗಿದ. ಕೆಲ ವರ್ಷಗಳ ನಂತರ ದೊಡ್ಡ ಅಧಿಕಾರಿಯಾದ. ಅವನ ಯಶಸ್ಸಿನ ಹಿಂದಿನ ಕಾರಣ ಅವನ ಜ್ಞಾನ, ತಾಳ್ಮೆ ಮತ್ತು ಒಳ್ಳೆಯ ಹೃದಯ. ಕೊನೆಯ ಮಾತು ಸ್ನೇಹಿತರೆ, ಗುರುವಾರ ಹುಟ್ಟಿದವರು ತುಂಬ ಅದೃಷ್ಟವಂತರು. ಗುರುವಾರ ಹುಟ್ಟಿದವರು ಸಾಮಾನ್ಯವಾಗಿ ಜ್ಞಾನವಂತರು, ಪ್ರಾಮಾಣಿಕರು, ಧಾರ್ಮಿಕ ಮನೋಭಾವದವರು ಮತ್ತು ಸಹಾಯ ಮಾಡುವ ಗುಣವನ್ನು ಹೊಂದಿರುವವರು ಎಂದು ಹೇಳಲಾಗುತ್ತದೆ. ಆದರೆ ಜೀವನದ ಯಶಸ್ಸು ಕೇವಲ ಹುಟ್ಟಿದ ದಿನದ ಮೇಲೆ ಅವಲಂಬಿತವಾಗಿರುವುದಿಲ್ಲ. ನಮ್ಮ ಪರಿಶ್ರಮ, ನಡತೆ ಮತ್ತು ನಿರ್ಧಾರಗಳೇ ಜೀವನವನ್ನು ರೂಪಿಸುತ್ತವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.